ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ಎಲ್ಲರಿಗೂ ಅವನು ಒಳ್ಳೆಯವನೆಂದೂ ಅನಿಸಿತು. ಆದರೆ ರಾತ್ರಿ ಬಂದಾಗ ಎಲ್ಲವೂ ಬೇರೆ ರೂಪ ತಾಳುತ್ತಿತ್ತು. ಅವನು ತನ್ನ ದಾರಿ ಹಿಡಿಯುತ್ತಾನೆ. ಯಾರು ಕೇಳಿದರೂ ಉತ್ತರಿಸದೆ ನೆರಳಾಗಿ ಸಾಗುತ್ತಾನೆ. ಅವನು ಎಲ್ಲಿಗೆ ಹೋಗುತ್ತಾನೆ ಗೊತ್ತೇ? ಗ್ರಾಮಸ್ಥ 2. ಯಾರು ಹಿಂಬಾಲಿಸಲು ಧೈರ್ಯ ಮಾಡುತ್ತಾರೋ ಅವರಿಗೆ ಏನು ಆಗುತ್ತದೋ ಯಾರಿಗೂ ಗೊತ್ತಿಲ್ಲ. ಅವನು ಮುಖದ ಹಿಂದೆ ಏನು ಮರೆಯಲಾಗಿದೆ? ಶಕ್ತಿಯೇ, ಶಾಪವೇ, ಅಥವಾ ಊರನ್ನೇ ಕಂಪಿಸುವ ರಹಸ್ಯವೇ? ಅವನು ಏಕೆ ಒಬ್ಬನೇ ಸಾಗುತ್ತಾನೆ? ಯಾರು ಕಾಯುತ್ತಿದ್ದಾರೆ? ಉತ್ತರಗಳು ಕತ್ತಲಲ್ಲಿ ಮಡುಗಟ್ಟಿವೆ. ಅವನ ಪಾದಚಿಹ್ನೆಗಳು ಗುಹೆಯತ್ತ ಹೋಗುತ್ತಿವೆ. ಅಲ್ಲಿ ಏನಿದೆ? ಯಾರೂ ಕಂಡಿಲ್ಲ. ಆದರೆ ಎಲ್ಲರಿಗೂ ಭಯ. ಅವನ ಗುಪ್ತ ಕಾರ್ಯ ಊರಿನ ಭವಿಷ್ಯವನ್ನು ನಿರ್ಧರಿಸಬಹುದು. ಆದರೆ ಯಾರಿಗೂ ಗೊತ್ತಾಗಬಾರದು ಎಂಬಂತೆ ಎಲ್ಲವನ್ನೂ ಮುಚ್ಚಿಡುತ್ತಾನೆ. ಒಮ್ಮೆ ಒಬ್ಬ ಯುವಕನು ಅವನನ್ನು ಹಿಂಬಾಲಿಸಿದ. ಅವನು ಕಂಡದ್ದನ್ನು ಹೇಳಲು ಧೈರ್ಯ ಮಾಡುತ್ತಾನೆಯೇ, ಅಥವಾ ರಹಸ್ಯ ಅವನನ್ನೇ ನುಂಗುತ್ತದೆಯೇ? ಈ ರಹಸ್ಯದ ಅಂತ್ಯ ಎಲ್ಲಿ? ರಾಜನ ಮುಖದ ಹಿಂದೆ ಏನೂ ಇದೆ? ಊರಿನ ಭಾಗ್ಯ ಯಾವ ದಾರಿಗೆ ಹೋಗಲಿದೆ?